ನಮಸ್ಕಾರ ಸ್ನೇಹಿತರೆ, ಪ್ರಕಾಶ್ ಕನ್ನಡಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ನನ್ನ ಮೊಬೈಲಲ್ಲಿ ಏನು ವಾಟ್ಸಪ್ ಇದೆ ಅದೇ ವಾಟ್ಸಪ್ಪು ಈಗ ಇಲ್ಲಿ ಕಂಪ್ಯೂಟ್ರಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ನಾನು ಲಾಗಿನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇದರಲ್ಲಿ ಮಾಮೂಲಿ ಯಾವ ಥರ ನಾವು ಮೊಬೈಲಲ್ಲಿ ಮೆಸೇಜ್ ಮಾಡ್ತೀವೋ ಅದೇ ಥರ ಇದರಲ್ಲಿ ಕೂಡ ಮೆಸೇಜ್ ಮಾಡ್ಬೋದು. ನೋಡಿ, ಇಲ್ಲಿ ಟೈಪ್ ಮಾಡ್ತೀನಿ, ನನ್ನ ಕೀಬೋರ್ಡಿಂದ ಟೈಪ್ ಮಾಡಿ ಎಂಟರ್ ಹೊಡೆದ್ರೆ ಆ ಮೆಸೇಜ್ ಸೆಂಡ್ ಆಗುತ್ತೆ. ಅದೇ ಥರ ಇಲ್ಲಿ ನೋಡ್ಬೋದು, ಸ್ಟೇಟಸ್ ಕೂಡ ನೋಡ್ಕೋಬೋದು. ಇಲ್ಲಿ ನೋಡಿ, ಇದ್ರ ಮೇಲೆ ಟಚ್ ಕೊಡಿ, ಇಲ್ಲಿ ಸ್ಟೇಟಸ್ ಯಾರ್ಯಾರು ಹಾಕಿದರೆ ಅದೆಲ್ಲ ನೋಡ್ಕೋಬೋದು ಇಲ್ಲಿ. ಓಕೆ, ಅವ್ರು ಏನೇನು ಸ್ಟೇಟಸ್ ಹಾಕಿದರೆ ಇಲ್ಲೂ ಕೂಡ ಇಲ್ಲಿ ಬರುತ್ತೆ. ಈ ಥರ ನೆಕ್ಸ್ಟ್ ಕೊಟ್ಕೊಂಡೋದ್ರೆ ನೆಕ್ಸ್ಟ್ ಹಾಕಿರೋದೆಲ್ಲ ಸ್ಟೇಟಸ್ ಬರುತ್ತೆ. ಓಕೆ, ನೀವು ಕೂಡ ಇದರಲ್ಲೇ ಸ್ಟೇಟಸ್ ಹಾಕೋಬೋದು, ಮೆಸೇಜ್ ಮಾಡ್ಬೋದು. ಮತ್ತು ಇದ್ರಾಗ ಏನಾದರೂ ನಿಮ್ಮ ವಾಟ್ಸಪ್ ಚಾನಲ್ ಇದ್ದರೆ ಅದರಲ್ಲೂ ಕೂಡ ಚಾನಲ್ ಕೂಡ ಹೋಗೋಬೋದು. ಓಕೆ, ನೀವು ಇದೇ ಥರ ಕಂಪ್ಯೂಟ್ರಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಯಾವ ಥರ ಲಾಗಿನ್ ಆಗೋದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟ್ರಿಂದ ಗೂಗಲ್ನ ಓಪನ್ ಮಾಡಿಕೊಂಡು ಇಲ್ಲಿ ವಾಟ್ಸಪ್ ವೆಬ್ ಅಂತ ಸರ್ಚ್ ಮಾಡಿ. ಓಕೆ, ವಾಟ್ಸಪ್ ವೆಬ್ ಅಂತ ಸರ್ಚ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು, ಈ ಥರ ವಾಟ್ಸಪ್ ವೆಬ್ ಅಂತ ವೆಬ್ಸೈಟ್ ಓಪನ್ ಆಗುತ್ತೆ. ಅದ್ರ ಮೇಲೆ ಮತ್ತೆ ಟಚ್ ಕೊಡಿ. ಓಕೆ, ಇದಾದಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ ನೋಡಿ, ಸ್ಕ್ಯಾನ್ ಟು ಲಾಗಿನ್ ಅಂತ ಬರುತ್ತೆ. ನೀವು ಇಲ್ಲಿ ಏನು ಮಾಡಬೇಕಂದ್ರೆ, ನಿಮ್ಮ ಒಂದು ಮೊಬೈಲ್ನಲ್ಲಿ ಈಗ ನಿಮ್ಮ ಒಂದು ವಾಟ್ಸಪ್ ಇದೆಯಲ್ಲ, ಆ ಮೊಬೈಲಲ್ಲಿ ಇಲ್ಲಿ ನೋಡ್ಬೋದು 3 ಡಾಟೆಡ್ ಲೈನ್ ಕಾಣುತ್ತಲ್ಲ, ಇಲ್ಲಿ 3 ಡಾಟೆಡ್ ಲೈನ್ ಮೇಲೆ ಟಚ್ ಕೊಡಿ. ಇಲ್ಲಿ ಲಿಂಕ್ಡ್ ಡಿವೈಸಸ್ ಅಂತ ಕಾಣುತ್ತಲ್ಲ, ಅದ್ರ ಮೇಲೆ ಟಚ್ ಕೊಡಿ. ಅದಾದಮೇಲೆ ಇಲ್ಲಿ ಕೆಳಗಡೆ ಲಿಂಕ್ ಎ ಡಿವೈಸ್ ಅಂತ ಇರುತ್ತೆ, ಅದ್ರ ಮೇಲೆ ಟಚ್ ಕೊಡಿ. ಈ ಥರ ಸ್ಕ್ಯಾನ್ ಮಾಡೋ ಥರ ಓಪನ್ ಆಗುತ್ತೆ. ಇಲ್ಲಿ ಸ್ಕ್ಯಾನರ್ QR ಕೋಡ್ ಇದೆಯಲ್ಲ, ಅದನ್ನು ಇಲ್ಲಿ ಈ ಥರ ಸ್ಕ್ಯಾನ್ ಮಾಡ್ಕೊಳ್ಳಿ. ಅದಾದಮೇಲೆ ನೋಡಿ, ಲಾಗಿಂಗ್ ಇನ್ ಅಂತ ಬರುತ್ತೆ. ಇಲ್ಲಿ ನಿಮಗೆ ಇಂಟರ್ನೆಟ್ ಸ್ಪೀಡ್ ಆಗಿದ್ದರೆ ವಿತಿನ್ 2-3 ಸೆಕೆಂಡಲ್ಲೇ ಓಪನ್ ಆಗುತ್ತೆ. ಸ್ವಲ್ಪ ಸ್ಲೋ ಇದ್ದರೆ ಒಂದು 4 to 5 ಸೆಕೆಂಡ್ ಅಥವಾ 10 ಸೆಕೆಂಡ್ವರೆಗೂ ಟೈಮ್ ತಗೊಳುತ್ತೆ. ಓಕೆ, ನೋಡ್ಬೋದು, ಈಗ ನನ್ನ ಒಂದು ಇಲ್ಲಿ ಮೊಬೈಲಲ್ಲಿರೋ ವಾಟ್ಸಪ್ ಈಗ ಕಂಪ್ಯೂಟ್ರಲ್ಲಿ ಓಪನ್ ಆಯಿತು. ನೋಡ್ತಾ ಇರ್ಬೋದು, ಇಲ್ಲೇನು ವಾಟ್ಸಪ್ ಇದೆಯೋ ಅದೇ ವಾಟ್ಸಪ್ ಕೂಡ ಇಲ್ಲಿದೆ. ನೀವು ಕಂಪ್ಯೂಟ್ರಲ್ಲೇ ಮೆಸೇಜ್ ಮಾಡ್ಕೋಬೋದು, ಮತ್ತು ನೀವು ಸ್ಟೇಟಸ್ ನೋಡ್ಕೋಬೋದು, ಸ್ಟೇಟಸ್ ಹಾಕೋಬೋದು. ಮೊಬೈಲ್ನಲ್ಲಿ ಯಾವ ಥರ ಯೂಸ್ ಮಾಡ್ತೀರೋ ಅದೇ ಥರ ಕಂಪ್ಯೂಟ್ರಲ್ಲಿ ನೀವು ಕೂಡ ಯೂಸ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಮತ್ತು ಇದೇ ಥರ ಹೊಸ ವೀಡಿಯೋಗಳು ಬೇಕಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಶುಭವಾಗಲಿ, ಶುಭ ದಿನ.